ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು manojkater ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಟೆಕ್ ವಿಡಿಯೋದಲ್ಲಿ ನೀವು ಕೈನ್ಮಾಸ್ಟರ್ ವಿಡಿಯೋ ಎಡಿಟಿಂಗ್ನ ಸೆಕೆಂಡ್ ಪಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದೀರಾ. ಈ ಒಂದು ಸೆಕೆಂಡ್ ಪಾರ್ಟ್ನಲ್ಲಿ ಕೈನ್ಮಾಸ್ಟರ್ ಆಫರ್ ಮಾಡ್ತಿರುವ 3 ರೆಸೊಲ್ಯೂಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲ್ಯಾಪ್ ಮಾರ್ಕ್ ಆಗಲಿ ಅಥವಾ ಪ್ಲಸ್ ಮಾರ್ಕ್ ಏನಿದೆ ಸೆಂಟರ್ ಬಟನ್, ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ದಿ ಆಸ್ಪೆಕ್ಟ್ ರೇಷಿಯೋ ಆಫ್ ದ ಪ್ರಾಜೆಕ್ಟ್ ಅಂತ ಇದೆ. ಮೊದಲನೇದಾಗಿ 16:9 ರೇಷಿಯೋ, ಎರಡನೇದು 9:16 ರೇಷಿಯೋ, ಮೂರನೇದು 1:1 ರೇಷಿಯೋ. ಸೊ 16:9 ರೇಷಿಯೋ ಕಾಮನ್ನಾಗಿ ಯಾವುದೇ ಒಂದು ಸಿನಿಮಾಸ್ ಆಗಲಿ, ಮೂವೀಸ್ ಆಗಲಿ ಅಥವಾ ಯೂಟ್ಯೂಬ್ ವೀಡಿಯೋಸ್ ಆಗಲಿ, ಇದಕ್ಕೆ ನಾವು ಆ್ಯಕ್ಚುಲಿ ಯೂಸ್ ಮಾಡ್ತೀವಿ 16:9 ರೇಷಿಯೋ. ಇನ್ನು ಸೆಂಟರಲ್ಲಿ 9:16 ರೇಷಿಯೋ ಬಂದು ನಿಮಗೆ ಪೋರ್ಟ್ರೇಟ್ ಮೋಡ್ ಸಿಗುತ್ತೆ. ಅಂದರೆ ಈಗ ಮೊಬೈಲ್ ನೀವು ಸ್ಟ್ರೈಟ್ ಇಟ್ಕೊಂಡಿದ್ದೀರಿ ಅಂದರೆ ಪೋರ್ಟ್ರೇಟ್ ಮೋಡಲ್ಲಿ, ಅದೇ ರೀತಿ ಫುಲ್ ಸ್ಟ್ರೈಟ್. ಇನ್ನೂ ಉದಾಹರಣೆ ಹೇಳೋದಾದರೆ ಫುಲ್ ಸ್ಕ್ರೀನ್ ವಾಟ್ಸಪ್ ಸ್ಟೇಟಸ್ ಅಂಥವಕ್ಕೆಲ್ಲ ನಾವು 9:16 ರೇಷಿಯೋ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ 1:1 ರೇಷಿಯೋ ಕಾಮನ್ನಾಗಿ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಲಿ ಅಥವಾ ಇನ್ಸ್ಟಾಗ್ರಾಮ್ ಫೋಟೋಸ್ ಸ್ಲೈಡ್ ಶೋ ಮಾಡೋಕ್ಕಾಗಿ ನಾವು 1:1 ರೇಷಿಯೋ ಯೂಸ್ ಮಾಡ್ತೀವಿ. ಸೊ ಈಗ 16:9 ರೇಷಿಯೋದಲ್ಲಿ ಇಂಟರ್ಫೇಸ್ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಅಂದರೆ ಲ್ಯಾಂಡ್ಸ್ಕೇಪ್ ಮೋಡ್ಗಾಗಿ ನಾವು 16:9 ರೇಷಿಯೋ ಯೂಸ್ ಮಾಡ್ತೀವಿ. ಬ್ಯಾಕ್ ಬರ್ತೀನಿ. ನೆಕ್ಸ್ಟ್ 9:16 ರೇಷಿಯೋ ನೋಡಿ, ಈ ರೀತಿ ಫುಲ್ ಸ್ಕ್ರೀನ್. ನಿಮಗೆ ಇನ್ನೂ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತೋರಿಸ್ತಾ ಇದ್ದೀನಿ ನಾನು. 9 ರೇಷಿಯೋ ಆಲ್ಮೋಸ್ಟ್ ಫುಲ್ ಸ್ಕ್ರೀನ್ ವಾಟ್ಸಪ್ ಸ್ಟೇಟಸ್ ಅದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಉಳಿದಿರೋದು 1:1 ರೇಷಿಯೋ. ನೀವು ನೋಡ್ಬೋದು ಸೈಜ್ ವೇರಿ ಆಗ್ತಿದೆ, ಸಣ್ಣದಾಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕೈನ್ಮಾಸ್ಟರ್ ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಕೈನ್ಮಾಸ್ಟರ್ ಸೆಕೆಂಡ್ ಎಪಿಸೋಡ್ ಅಂದರೆ ಸೆಕೆಂಡ್ ಪಾರ್ಟ್ ನೀವು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.